ಒಂದೇ ಮಳೆ ರಾಜಧಾನಿಯ ಮರ್ಯಾದೆಯೇ ಹೋಯಿತು. ಗ್ರೇಟರ್ ಬೆಂಗಳೂರಲ್ಲ, ವಾಟರ್ ಬೆಂಗಳೂರು. ಬೀದಿ ಪಾಲಾದ ಕೋಟಿ ಕುಳ. ಇದಕ್ಕೆಲ್ಲ ಯಾರು ಹೊಣೆ? ಇದು ಚದುರಂಗದ ಮೊದಲ ಸ್ಟೋರಿ. ಗ್ರೇಟರ್ ಅಲ್ಲ, ವಾಟರ್ ಬೆಂಗಳೂರು. ವಾಟರ್ ಬೆಂಗಳೂರು ಆಗ್ತಾ ಇದೆ ಗ್ರೇಟರ್ ಬೆಂಗಳೂರು. ಒಂದೇ ಮಳೆಗೆ ಮುಳುಗಿ ಹೋಗ್ತಾ ಇದೆ ರಾಜಧಾನಿ. ಬದುಕು ಮೂರಾಬಟ್ಟಿಯಾಗಿದೆ. ಸರ್ಕಾರಕ್ಕೆ ಜನ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಎಲ್ಲಿದ್ದಾರೆ ನಮ್ಮನ್ನಾಳುವಂತಹ ಜನನಾಯಕರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಯಾಕಂದ್ರೆ ಬಹುತೇಕ ಆ ಏರಿಯಾ ಈ ಏರಿಯಾ ಅಂತ ಅಲ್ಲ, ಬಹುತೇಕ ರಾಜಧಾನಿ ಬೆಂಗಳೂರಿನ ಪೂರ್ಣ ಪ್ರಮಾಣದ ಪರಿಸ್ಥಿತಿಯೂ ಕೂಡ ಇದೇ ರೀತಿಯಾಗಿದೆ. ಬೋಟ್ಗಳಲ್ಲಿ ಸಂತ್ರಸ್ತರನ್ನ ರಕ್ಷಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಯಾವ ಮಟ್ಟಿಗೆ ಸಮಸ್ಯೆಗಳು ಉದ್ಭವ ಆಗಿದೆ ಬೆಂಗಳೂರಲ್ಲಿ ಅಂತ ಅಂದಾಜು ಮಾಡಬಹುದು. 2 ವರ್ಷದ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಸಮಸ್ಯೆಗಳು ತಲೆದೂರಿತ್ತು. ಪ್ರಪಂಚದಾದ್ಯಂತ ಸುದ್ದಿಯಾಗಿತ್ತು ಈ ರೀತಿಯಾದಂತಹ ಪರಿಸ್ಥಿತಿ ಬೆಂಗಳೂರಲ್ಲಿ ಆಗ್ಬಿಟ್ಟಿದೆ ಅಂತ. ಸೊ ಈಗ ಆ ಪರಿಸ್ಥಿತಿಯನ್ನ ಮತ್ತೆ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಸರ್ಕಾರ ಗ್ರೇಟರ್ ಬೆಂಗಳೂರನ್ನ ಮಾಡೋದಕ್ಕೆ ದಾಪುಗಾಲನ್ನ ಇಡ್ತಾ ಇದೆ. ಆದರೆ ಇದಕ್ಕೆ ಆಕ್ಷೇಪಣೆಗಳು ಕೇಳಿ ಬರ್ತಾ ಇದೆ. ಏನಂತ? ಗ್ರೇಟರ್ ಬೆಂಗಳೂರು ಮಾಡ್ತಾ ಇಲ್ಲ, ನೀವು ವಾಟರ್ ಬೆಂಗಳೂರು ಆಗ್ತಾ ಇದೆ. ನಮ್ಮ ಸ್ಥಿತಿ ನೋಡಿ, ಎಲ್ಲಿದ್ದೀರಾ? ಇಲ್ಲಿವರೆಗೂ ಕೂಡ ಒಬ್ರು ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಒಂದಲ್ಲ ಎರಡಲ್ಲ, ಬಹುತೇಕ ಇಡೀ ಬೆಂಗಳೂರಿನ ಚಿತ್ರಣ ಇದೇ ರೀತಿಯಾಗಿ ಇರುವಂಥದ್ದು. ನೋಡಿ, ಹಿಂದೆಯೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ, ಮಳೆಯಿಂದ ಆದಂತಹ ಅವಾಂತರಗಳು ಆದಾಗ ಯಾವ ರೀತಿಯಾಗಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡಿದ್ರು, ಆ ಕಟ್ಟಡಗಳನ್ನ ನೆಲಸಮ ಮಾಡೋದಕ್ಕೆ ಬಿಬಿಎಂಪಿಯಿಂದ ಮುಂದಾಗಲಾಗಿತ್ತು. ಆ ಕೆಲಸ ನಡೀತಾ ಇತ್ತು. ಬಟ್ ಅದು ಎಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಮಾಡ್ತೋ ಬಿಬಿಎಂಪಿ ಗೊತ್ತಿಲ್ಲ. ರಾಜಕಾಲುವೆ ಒತ್ತುವರಿ ತೆರವನ್ನ ಮಾಡುವಂತ ಕಾರ್ಯ ಎಲ್ಲಿಗೆ ನಿಂತ್ಕೊಂತೋ ಗೊತ್ತಿಲ್ಲ. ಅದು ಸರಿ ಆಗೋವರೆಗೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಎರಡನೇ ಮಾತಿಲ್ಲ. ಇನ್ನು ಎಷ್ಟೇ ವರ್ಷಗಳು ಬಂದರೂ ಕೂಡ, ಎಷ್ಟೇ ವರ್ಷಗಳು ಉರುಳಿದ್ರೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿಯನ್ನ ಯಾವುದೇ ಸರ್ಕಾರಗಳು ಬಂದರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ. ಇದು ಒಂದು ಎಲೆಕ್ಟ್ರಿಕ್ ಶೋರೂಮ್ನ ಒಂದು ಪರಿಸ್ಥಿತಿ ನೋಡ್ತಾ ಇದ್ವಿ. ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ 10-15 ಬೈಕ್ಗಳು ಸಂಪೂರ್ಣವಾಗಿ ನೀರಲ್ಲಿ ಮುಚ್ಕೊಂಡು ಮುಳುಗೋಗ್ಬಿಟ್ಟಿದ್ದಾವೆ. ಅವನ್ನ ಹುಡುಕಿ ಹೊರಗೆ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯಗಳು ಇದು ಸಹಜವಾಗಿ ಕಾಣಸಿಗ್ತಾ ಇದೆ ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲಿ. ಇನ್ನು ಸಾಯಿ ಲೇಔಟ್ ಅಲ್ಲಂತೂ ಹೇಳೋದೇ ಬೇಡ. ಜನ ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ. ಬೇರೆ ಬೇರೆ ಸೇಫ್ ಆಗಿರುವಂತಹ ಏರಿಯಾದ ಅವರ ಸಂಬಂಧಿಕರ ನಿವಾಸಗಳಿಗೆ 2-3 ತಿಂಗಳ ಹಸುಗೂಸುಗಳನ್ನ ಮನೆಗಳನ್ನ ಬಿಟ್ಟು ಆ ಹಸುಗೂಸುಗಳನ್ನ ನೀರಲ್ಲೇ ನಡ್ಕೊಂಡು ಎತ್ಕೊಂಡು ಬರುವಂಥ ದೃಶ್ಯವನ್ನ ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ವಿ. ಅಯ್ಯೋ ಅನ್ಸುತ್ತೆ. ಅಂತಹ ಚಿತ್ರಣಗಳು ಸಹಜವಾಗಿ ಕಾಣಸಿಗ್ತಾ ಇದೆ ಬೆಂಗಳೂರಲ್ಲಿ. ಸೊ ಹಾಗಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಮುಖ್ಯ ರಸ್ತೆಗಳಲ್ಲೇನೆ ಬೃಹದಾಕಾರವಾದಂತಹ ಮರಗಳು ನೆಲಕ್ಕುರುಳಿರುವಂತಹ ಅನೇಕ ನಿದರ್ಶನಗಳು ಸಿಗ್ತಾ ಇದೆ. ಪ್ರಮುಖವಾಗಿ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆಯಲ್ಲೇ ಬೃಹದಾಕಾರದ ಮರ ಬಿದ್ದಿದೆ. ಈಗ ಅದೇ ಮಾರ್ಗದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇರೋದು. ಏನು ಈಗ ಸ್ಪಾಟ್ ಇನ್ವೆಸ್ಟಿಗೇಷನ್ಗೆ ಬರ್ತಾ ಇದ್ದಾರೆ, ಅದೇ ಮಾರ್ಗವಾಗಿ ಬರ್ತಾ ಇದ್ದಾರೆ, ಅಲ್ಲೇನೆ ಮರ ಬಿದ್ದಿದೆ. ಈ ರೀತಿಯಾಗಿ ಸಮಸ್ಯೆಗಳು ತಲೆದೂರಿದ್ದಾವೆ ಬೆಂಗಳೂರಲ್ಲಿ. ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳು ಒಂದು ಕಡೆ ಆದ್ರೆ, ಬೆಂಗಳೂರಿನಲ್ಲಿರುವಂತಹ ಶಾಸಕರು ಜೊತೆಗೆ ಸಚಿವ ಸ್ಥಾನವನ್ನ ನಿಭಾಯಿಸ್ತಾ ಇರುವಂತಹ ಇವರುಗಳು ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಯಾವ್ಯಾವ ಸಚಿವರು? ಹಾಗಾದ್ರೆ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರಿಗೆ ದಾಪುಗಾಲನ್ನ ಇಡಬೇಕು ಅನ್ನುವಂಥದ್ದು ಅಂದ್ರೆ ಅವರ ಕನಸಿನ ಕೂಸಾಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ಇದನ್ನ ಪ್ರಸ್ತಾಪ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಇನ್ನೂ ಬಂದಿಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳು ಇದ್ರೂ ಕೂಡ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಇನ್ನೂ ಬಂದಿಲ್ಲ. ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಜೊತೆಗೆ ನೆಕ್ಸ್ಟ್ ಯಾವ ನಾಯಕ? ಕೃಷ್ಣ ಬೈರೇಗೌಡರು ಇನ್ನೂ ಕೂಡ ಬಂದಿಲ್ಲ ಸ್ಪಾಟ್ ಇನ್ವೆಸ್ಟಿಗೇಷನ್ಗೆ. ನಿನ್ನೆ ಸಂಜೆಯಿಂದ ಸುರಿತಾ ಇರುವಂತಹ ಮಳೆ ಇದು. ಅನೇಕ ಕಡೆ ಪ್ರಾಣಹಾನಿ ಸಂಭವಿಸಿದೆ. ಮನೆಗಳು ಬಿದ್ದು ಹೋಗಿದೆ, ರಸ್ತೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಕೃಷ್ಣ ಬೈರೇಗೌಡರು ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ. ಇನ್ನು ನೆಕ್ಸ್ಟ್ ಭೈರತಿ ಸುರೇಶ್ ಎಲ್ಲಿದ್ದಾರೆ? ಸಹಜವಾಗಿ ನೋಡಿ, ಯಾವ ನಾಯಕರು ಕೂಡ ಇನ್ನೂ ಸ್ಪಾಟ್ಗೆ ಬಂದಿಲ್ಲ ಇಲ್ಲಿವರೆಗೂ ಕೂಡ. ಓಕೆ, ಬೆಂಗಳೂರಿಂದ ಹೊರಗಿದ್ದಾರೆ, ಇನ್ನೂ ಬಂದಿಲ್ಲ ಅಂದ್ರೆ ಓಕೆ. ಆದ್ರೆ ನಿನ್ನೆ ಸಂಜೆಯಿಂದಾನೇ ಸುರಿತಾ ಇರುವಂತ ಮಳೆ, ನಿನ್ನೆ ಸಂಜೆಯಿಂದಾನೇ ಜನ ನಿದ್ದೆ ಇಲ್ದಾನೆ ಒದ್ದಾಡ್ತಾ ಇದ್ದಾರೆ, ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ಅವರು ಬಂದಿಲ್ಲ. ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು
ಇನ್ನೂ ಕೂಡ ಇನ್ವೆಸ್ಟಿಗೇಷನ್ಗೆ ಬಂದಿಲ್ಲ, ಎಲ್ಲಿದ್ದಾರೆ ಅಂತ ಜನ ಸಹಜವಾಗಿ ಪ್ರಶ್ನೆ ಮಾಡಬೇಕಾದಂತಹ ಪ್ರಶ್ನೆ ಇದೆ. ನಾವು ಕೂಡ ಕೇಳ್ತಾ ಇದ್ದೀವಿ, ಎಲ್ಲಿದ್ದೀರಾ ಸಚಿವರೇ ಅಂತ. ನೆಕ್ಸ್ಟ್, ರಾಮಲಿಂಗಾರೆಡ್ಡಿ ಸಚಿವರು ಇನ್ನೂ ಕೂಡ ಬಂದಿಲ್ಲ. ಬಿಟಿಎಂ ಲೇಔಟ್ ಅಲ್ಲಿನೇ ದೊಡ್ಡ ಮಟ್ಟದ ಪ್ರವಾಹ ಸೃಷ್ಟಿಯಾಗಿರುವಂಥದ್ದು. ಜನ ಪರದಾಡ್ತಾ ಇದ್ದಾರೆ, ನಮ್ಮ ನಾಯಕರು ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಇಲ್ಲ, ಎಲ್ಲರೂ ತಮ್ಮ ತಮ್ಮದೇ ಆದಂತಹ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಇನ್ನೂ ಸ್ಪಾಟ್ಗೆ ಬಂದಿಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್, ಕೆಜೆ ಜಾರ್ಜ್ ಎಲ್ಲಿದ್ದಾರೆ? ಇವ್ರಿಗೂ ಕೂಡ ಸೇಮ್ ಪ್ರಶ್ನೆ. ನೋಡಿ, ಯಾರೂ ಬಂದಿಲ್ಲ ಇದುವರೆಗೂ ಕೂಡ. 7 ಜನ ಸಚಿವ ಸ್ಥಾನವನ್ನ ನಿಭಾಯಿಸ್ತಾ ಇರುವಂತಹ ಬೆಂಗಳೂರಿನ ನಗರದಲ್ಲಿರುವಂತಹ ಶಾಸಕರು ಇವರು. 7 ಜನ ಮಿನಿಸ್ಟರ್ ಆಗಿದ್ದಾರೆ, ಯಾರೊಬ್ರು ಕೂಡ ಇಲ್ಲ. ಇಂಧನ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಅವರು ಕೂಡ ಇದುವರೆಗೂ ಸ್ಪಾಟ್ ವಿಸಿಟ್ಗೆ ಬಂದಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಕೂಡ ಒಂದೇ ಪ್ರಶ್ನೆ ಜನರಿಂದ ಮತ್ತು ನಮ್ಮ ಕಡೆಯಿಂದಲೂ ಕೂಡ, ಎಲ್ಲಿದ್ದೀರಾ ಸಚಿವರೇ, ಇನ್ಮೇಲಾದ್ರೂ ಬರ್ತೀರಾ ಇಲ್ವಾ ಅಂತ. ನೆಕ್ಸ್ಟ್ ಮತ್ತೆ ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ ಸಚಿವರು ಜಮೀರ್ ಅಹಮದ್ ಖಾನ್, ವಸತಿ ಸಚಿವರು, ಇವರು ಕೂಡ ಪತ್ತೇನೇ ಇಲ್ಲ ಇದುವರೆಗೂ ಕೂಡ. ತಮ್ಮ ಪಕ್ಷದ ಕೆಲಸಗಳನ್ನೇ ಬ್ಯುಸಿ ಆದಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ 7 ಜನ ಸಚಿವ ಸ್ಥಾನವನ್ನ ನಿಭಾಯಿಸ್ತಾ ಇರುವಂತಹ ಬೆಂಗಳೂರಿನ ಪ್ರಮುಖ ನಾಯಕರು ಇದುವರೆಗೂ ಸ್ಪಾಟ್ ಇನ್ವೆಸ್ಟಿಗೇಷನ್ಗೆ ಬರದೇ ಇರುವಂಥದ್ದು ವಿಪರ್ಯಾಸ. ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಲ್ಲಿ ಈ ರೀತಿಯ ಆಗಿದೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಒಂದು ರೀತಿಯಾಗಿ ಬೆಂಗಳೂರಿನ ಮಾನ ಮರ್ಯಾದನೆ ಹೋಗ್ತಾ ಇದೆ. ಸ್ವತಃ ಕಾಂಗ್ರೆಸ್ನ ಪ್ರಮುಖವಾದಂಥ ಯೋಜನೆ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರಾಗಿ ಮಾರ್ಪಾಡು ಮಾಡ್ತೀವಿ ಅಂತ ನಾವು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ನ ನಾಯಕರು. ಆದರೆ ಅವರೇ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ನಿಜಕ್ಕೂ ವಿಪರ್ಯಾಸ. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಇವರು ಕೂಡ ಸೇಮ್ ಎಲ್ಲಿದ್ದಾರೆ ಅನ್ನುವಂಥ ಕೇಳುವಂತಹ ಪರಿಸ್ಥಿತಿ. ಯಾಕಂದ್ರೆ ಇದುವರೆಗೂ ಯಾರು ಯಾವುದೇ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ. ಯಾವುದೇ ಕ್ಷೇತ್ರ ಬಿಡಿ, ತಮ್ಮ ಕ್ಷೇತ್ರಕ್ಕೆ ತಾವು ಪ್ರತಿನಿಧಿಸುವಂತಹ ಕ್ಷೇತ್ರಕ್ಕೆ ಇದುವರೆಗೂ ಕೂಡ ಯಾರೂ ಬಂದಿಲ್ಲ. ಸೊ ಹಾಗಾಗಿ ಈ ನಾಯಕರು ಎಲ್ಲಿದ್ದಾರೆ ನೋಡಿ, ಜನರಿಗೆ ಸೇವೆ ಸಲ್ಲಿಸೋಕೆ ಸಿಕ್ಕಿರುವಂತಹ ಒಂದು ಟೈಮ್ ಏನಿದೆ, ಈ ಒಂದು ಸಮಯದಲ್ಲಿನೇ ಜನರಿಗೆ ಬೇಕಾದಂತಹ ಈ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಗಳಲ್ಲೇನೆ ನಾಯಕರು ಸಿಗ್ತಾ ಇಲ್ಲ, ಅವೈಲೇಬಲ್ ಇಲ್ಲ. ಅಂದ್ರೆ ಇವರನ್ನ ಯಾವ ರೀತಿಯಾಗಿ ನಮ್ಮ ನಾಯಕರು ಅಂತ ಹೇಳ್ಕೊಳ್ಬೇಕು ಅಂತ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಜೊತೆಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ನಾಯಕರುಗಳಿಗೆ, ಎಲ್ಲಿದ್ದೀರಾ ಸಚಿವರೇ ಅಂತ. ಹಾಗಾದ್ರೆ ಈ ಸುರಿತಾ ಇರುವಂತ ಮಳೆ ಏನಿದೆ ಇನ್ನೂ ಕೂಡ ನಿಂತಿಲ್ಲ. ಅಟ್ ಪ್ರೆಸೆಂಟ್ ಮಳೆ ಬರ್ತಾನೆ ಇದೆ. ಮಳೆಯಿಂದ ಯಾವ ಯಾವ ಏರಿಯಾಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಾಯಿ ಲೇಔಟ್ ಶಾಸಕ ಭೈರತಿ ಬಸವರಾಜ್ ಎಲ್ಲಿ ಅಂತ ಇಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೋಟಿ ಇದ್ರೂ ಕೂಡ ಇಲ್ಲಿನ ಒಬ್ಬ ಬೀದಿ ಪಾಲಾಗಿರುವಂತಹ ಪರಿಸ್ಥಿತಿ. ಯಾಕಂದ್ರೆ ಆ ಮಟ್ಟಿಗಿನ ಸಮಸ್ಯೆಯನ್ನ ನಿರಂತರವಾಗಿ ಸುರಿತಾ ಇರುವಂತ ಮಳೆ ತಂದೊಡ್ಡಿದೆ. ಕೋಟಿ ಕುಳ ಆದ್ರೂ ಕೂಡ ಬೀದಿ ಪಾಲಾಗಿದ್ದಾರೆ. ಸಾಯಿ ಲೇಔಟ್ ನಲ್ಲಿ ನೋಡಿ, ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಯಾವ ಪ್ರಮಾಣದಲ್ಲಿ ರಸ್ತೆ ಮೇಲೆ ನೀರು ನಿಂತ್ಕೊಂಡಿದೆ ಅನ್ನೋದನ್ನ ಗಮನಿಸಬಹುದು ನೀವು. ಜನ ಇಲ್ಲಿಂದ ಈ ಸಾಯಿ ಲೇಔಟ್ ನಲ್ಲಿ ಎಸ್ಪೆಷಲಿ ಮನೆಗಳನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾವ ಏರಿಯಾದಲ್ಲಿ ಅವರ ಸಂಬಂಧಿಕರಿದ್ದಾರೆ, ಸೇಫ್ ಆಗಿರುವಂತ ಏರಿಯಾಗಳನ್ನು ಹುಡುಕೊಂಡು ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂತ ಮಟ್ಟಿಗೆ ಬಂದಿರುವಂತ ಜನ ನೋಡಿ, ಈ ರೀತಿಯಾಗಿ ಅಲ್ಲಿ ಉಳಿದಂತಹ ಜನರನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು ಆ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಬೋಟ್ ನಲ್ಲಿ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಈ ಚಿತ್ರಣವನ್ನ ನಾವು 2 ವರ್ಷದ ಹಿಂದೆ ಕೂಡ ನೋಡಿದ್ವಿ. ಅದು ಮತ್ತೆ ಈಗ ಮರುಕಳಿಸ್ತಾ ಇದೆ. ಈ ನೆರೆ ಪ್ರವಾಹ ಪರಿಸ್ಥಿತಿ ಏನಿದೆ ಬೆಂಗಳೂರಿಗೆ ಹಿಡಿದಂತಹ ಶಾಪದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಸಾಯಿ ಲೇಔಟ್ನ ದೃಶ್ಯಗಳಿದು. ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಮುಂದಿನ ಏರಿಯಾ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ವಿವೇಕನಗರ ರಸ್ತೆ ತುಂಬಾ ನೀರು. ಬೇರೆ ಚಿತ್ರಣ, ಸೇಫ್ ಆಗಿದ್ದೀವಿ ನಾವು ಅಂತ ಹೇಳ್ಕೊಳ್ಳುವಂತಹ ಚಿತ್ರಣ ಎಲ್ಲೂ ಕೂಡ ಕಾಣ ಸಿಗ್ತಾ ಇಲ್ಲ. ಈ ರಸ್ತೆಯಲ್ಲಿ ತಗ್ಗು ಗುಂಡಿಗಳ ರಾಜ್ಯಭಾರ ಬೇರೆ, ಅದರಲ್ಲಿ 3-4 ಅಡಿಗಳಷ್ಟು ನಿಂತಿರುವಂತಹ ನೀರು, ಅಲ್ಲೆಂದ್ರಲ್ಲಿ ಕೆಟ್ಟು ನಿಂತ್ಕೊಳ್ತಾ ಇರುವಂತಹ ವೆಹಿಕಲ್ಗಳು. ಸಚಿವ ರಾಮಲಿಂಗಾರೆಡ್ಡಿ ಅವರು ಎಲ್ಲಿ ಅಂತ ಈ ಭಾಗದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಸ್ತೆ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ 2 ವೀಲರ್ ಓಡಿಸುವಂತಹ ಸವಾರರ ಪರಿಸ್ಥಿತಿ ಅಂತೂ ಹೇಳತೀರೋದು. ನೋಡಿ, ಇದು ರಸ್ತೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾನೆ ಇಲ್ಲ. 2 ಅಡಿಗಳಷ್ಟು ನೀರು ಹರಿತಾ ಇದೆ ರಸ್ತೆ ಮೇಲೆ. ಯಾಕಂದ್ರೆ ಒಳಚರಂಡಿ ವ್ಯವಸ್ಥೆಯನ್ನು ನಿಭಾಯಿಸದೇ ಇರುವಂತಹ ಕಾರಣಕ್ಕಾಗಿ ನೀರು ಹರಿದೋಗೋದಕ್ಕೆ, ಸರಾಗವಾಗಿ ಹರಿದು ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಂಡಿಲ್ಲ. ಅಂದ್ರೆ ಇಲ್ಲಿವರೆಗೂ ಬೇಸಿಗೆ ಇತ್ತು, ಆ ಬೇಸಿಗೆಯಲ್ಲೇನೆ ಕಾರ್ಯಪ್ರವೃತ್ತರಾಗಲಿಲ್ಲ ಬಿಬಿಎಂಪಿ ಅವರು. ಇದನ್ನ ಸ್ವತಃ ರಾಮಲಿಂಗಾರೆಡ್ಡಿ ಅವರು ಇವತ್ತು ಬೆಳಗ್ಗೆ ಪ್ರಸ್ತಾಪ ಮಾಡಿದ್ರು. ಬಿಬಿಎಂಪಿ ಅವರು ಎಚ್ಚೆತ್ತುಕೊಳ್ಬೇಕಾಗಿತ್ತು ಈ ಮೊದಲಿಗೆ ಅಂತ. ಅಂದ್ರೆ ಬಿಬಿಎಂಪಿಯ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಇಲ್ಲಿ. ಸೊ
ಟ್ರಾಫಿಕ್ ಕಿರಿಕಿರಿ ಸಹಜವಾಗಿ ಹಾಗೆ ಆಗತ್ತೆ. ಸ್ವಲ್ಪ ಪ್ರಮಾಣದ ಮಳೆ ಬಂದ್ರೆ ಬೆಂಗಳೂರಾದ್ಯಂತ ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಸಹಜವಾಗಿ ಕಾಣ ಸಿಗುವಂಥದ್ದು ಟ್ರಾಫಿಕ್ ಜಾಮ್. ಸೊ ಈ ಮಟ್ಟಿಗಿನ ಮಳೆ ಬಂದಾಗ ರಸ್ತೆಯಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂಥ ಪ್ರಮಾಣದಲ್ಲಿ ಮಳೆ ಬಂದಾಗ ಆ ಟ್ರಾಫಿಕ್ನ ಬಿಸಿ ಯಾವ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಸೊ ಆ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ದಿದ್ದು ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿ. ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ವಿ, ತೋರಿಸ್ತಾ ಇದ್ವಿ ನಾವು. ರಸ್ತೆ ತುಂಬೆಲ್ಲ ನೀರು ನಿಂತ್ಕೊಂಡಿದೆ. ಅನೇಕ ಲೇಔಟ್ಗಳು ಇಲ್ಲಿಯೂ ಕೂಡ ಮುಳುಗಿ ಹೋಗಿದ್ದಾವೆ. ರಾಮಲಿಂಗಾರೆಡ್ಡಿ ಅವರು ಎಲ್ಲಿ ಅಂತ ಜನ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಸಹಜವಾಗಿ ನಿರ್ಮಾಣ ಆಗಿದೆ. ಇದುವರೆಗೂ ಬಂದಿಲ್ಲ ಅನ್ನೋದೇ ದೊಡ್ಡ ದುಸ್ಥಿತಿ. ಬೆಳಿಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಂದು ಬಿಟ್ರೆ ಇನ್ನುವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸ್ಪಾಟ್ ವಿಸಿಟ್ಗೆ ಬಂದಿಲ್ಲ. ಆಡುಗೋಡಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಿನ ಜನ ಕೂಡ ಕೇಳ್ತಿದ್ದಾರೆ, ನಮ್ಮ ನಾಯಕರು ಎಲ್ಲಿದ್ದಾರೆ? ಇಂತಹ ಸಮಸ್ಯೆಗಳಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿ ನಾವಿದ್ದೀವಿ, ಇದುವರೆಗೂ ಕೂಡ ಯಾರು ನಮ್ಮನ್ನ ಕೇಳೋರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲಪ್ಪ ಅಂತ ಜನ ಶಾಪ ಹಾಕ್ತಾ ಇದ್ದಾರೆ. ಹೊರಗೆ ಬರೋದಕ್ಕೂ ಕೂಡ ಕಷ್ಟ ಆಗ್ಬಿಟ್ಟಿದೆ ಜನರಿಗೆ. ನೋಡಿ ಯಾವ ರೀತಿಯಾಗಿ, ನೋಡಿ ಹೆಜ್ಜೆ ಇಟ್ರೇನೆ ನೀರಲ್ಲಿ ಹೆಜ್ಜೆ ಇಡೋದು. ಮನೆಯಿಂದ ಡೋರ್ ಓಪನ್ ಮಾಡಿ ಹೆಜ್ಜೆ ಇಟ್ಟರೆ ನೀರಲ್ಲೇ ಇರಬೇಕು. ಇದು ಮನೆ ಒಳಗಿನ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು. ಈ ಗ್ರೌಂಡ್ ಫ್ಲೋರ್ ಮತ್ತೆ ಅಂಡರ್ ಬೇಸ್ಗಳಲ್ಲಿ ಇರುವಂತಹವರ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ, ಅಂತಹ ಪರಿಸ್ಥಿತಿ ಇದೆ. ಜನ ಈ ರೀತಿಯಾದಂತಹ ಅಪಾಯದಲ್ಲೇ ಓಡಾಡುವಂತಹ ಸ್ಥಿತಿ, ಬೇರೆ ಆಪ್ಷನ್ ಇಲ್ಲ. ಇನ್ನು ಕೋರಮಂಗಲದ ಸ್ಥಿತಿಯನ್ನು ನೋಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಓಡಾಡ್ತಾ ಇದ್ದಾರೆ ಜನ ಅಂತ. ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾಗಿರತ್ತೆ, ಅದನ್ನ ನಿಲ್ಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಪಾಯ ಇದ್ರೂ ಕೂಡ ಈ ರೀತಿಯಾಗಿ ಓಡಾಡೋದು ಸಹಜವಾಗಿ ಕಾಣ ಸಿಗ್ತಾ ಇದೆ. ಇದು ಕೋರಮಂಗಲದಲ್ಲಿ ಕಾಣ ಸಿಗ್ತಾ ಇರುವಂತಹ ಸದ್ಯದ ಸ್ಥಿತಿ. ನೋಡಿ ಅಟ್ ಪ್ರೆಸೆಂಟ್ ಕೂಡ ಈ ಪ್ರಮಾಣದ ನೀರು ಈ ರಸ್ತೆಯಲ್ಲೆಲ್ಲ ನಿಂತ್ಕೊಂಡಿದೆ. ಜೊತೆಗೆ ಮಳೆ ಕೂಡ ಬರ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ವಿಪರ್ಯಾಸ ಸಂಗತಿ ಏನಂದ್ರೆ, ಇನ್ನು 4 ರಿಂದ 5 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅನ್ನುವಂತಹ ವರದಿಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಸೊ ಆ ಒಂದು ಮಳೆಯನ್ನ ಹೇಗೆ ನಮ್ಮ ಬೆಂಗಳೂರು ತಡೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ವಿವೇಕನಗರದ ದೃಶ್ಯವನ್ನ ನೋಡ್ತಾ ಇದ್ವಿ. ಇಲ್ಲಿ ಕೂಡ ಸಹಜವಾಗಿ ಟ್ರಾಫಿಕ್ ಜಾಮ್, ಓಡಾಡುವಂತ ಜನರಿಗೆ, ವಾಹನ ಸವಾರರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾ ಇದೆ. ಈ ಭಾಗದಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಮರಗಳು ಬಿದ್ದು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದಿಷ್ಟು ವೆಹಿಕಲ್ಗಳಿಗೆ ಡ್ಯಾಮೇಜ್ ಆದಂತಹ ಸ್ಥಿತಿ ಕೂಡ ಇದೆ. ಇಲ್ಲೂ ಕೂಡ ಸಹಜವಾಗಿ ನೋಡಬಹುದು ರಸ್ತೆಗಳ ತುಂಬೆಲ್ಲ ನೀರು. ನಾಗವಾರದ ಪರಿಸ್ಥಿತಿ ನೋಡ್ತಾ ಇದ್ವಿ. ಮನೆಯಲ್ಲಿ ನಿಂತಹ ನೀರು. ಕೆಜೆ ಜಾರ್ಜ್ ಇಂಧನ ಸಚಿವ ಎಲ್ಲಿ ನಮ್ಮ ನಾಯಕರು ಅನ್ನುವಂಥ ಪ್ರಶ್ನೆಯನ್ನ ಈ ಭಾಗದ ಜನ ಕೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಜನ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ನಿನ್ನೆ ರಾತ್ರಿನೇ ನಮ್ಮ ಪ್ರತಿನಿಧಿಗಳು ಈ ಭಾಗಕ್ಕೂ ಹೋಗಿ ಅಲ್ಲಿನ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ರು, ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಅಲ್ಲಿನ ಜನ ಹೇಳ್ತಾ ಇರುವಂಥದ್ದು ನೋಡಿ, ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಬರ್ತಾರೆ, ಅದಾದ್ಮೇಲೆ ನಾವು ಸತ್ತಿದ್ದೀವೋ ಬದುಕಿದ್ದೀವಿ ಅನ್ನೋದನ್ನ ಕೇಳೋದಕ್ಕೂ ಕೂಡ ಯಾರು ಇದುವರೆಗೂ ಬಂದಿಲ್ಲ. ನಮ್ಮ ಪರಿಸ್ಥಿತಿ ಹೀಗಾಗ್ಬಿಟ್ಟಿದೆ ಅಂತ ಜನ ಹಿಡಿ ಶಾಪವನ್ನು ಹಾಕ್ತಾ ಇರೋದು. ಪರಿಸ್ಥಿತಿ ಏನಂದ್ರೆ, ವಿಪರ್ಯಾಸ ಏನಂದ್ರೆ, ಇನ್ನೂ 3-4 ದಿನಗಳ ಕಾಲ ಈ ರೀತಿಯಾಗಿ ಮಳೆ ಮುಂದುವರೆದ್ರೆ ಈ 3-4 ದಿನಗಳ ಭಾರಿ ಪ್ರಮಾಣದ ಮಳೆಯನ್ನ ಬೆಂಗಳೂರು ಯಾವ ರೀತಿಯಾಗಿ ತಡೆದುಕೊಳ್ಳುತ್ತೆ ಅನ್ನೋದು ದೊಡ್ಡ ಸಮಸ್ಯೆ, ದೊಡ್ಡ ಯಕ್ಷ ಪ್ರಶ್ನೆ. ಆದ್ರೆ ಈ ನಾಯಕರು ಇನ್ನಾದ್ರೂ ಈ ಸ್ಪಾಟ್ಗಳ ವಿಸಿಟ್ಗೆ ತಮ್ಮ ಕ್ಷೇತ್ರಕ್ಕೆ ಬರ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಮನೆಯ ಆಚೆಗೆ ಯಾವ ಪ್ರಮಾಣದ ನೀರು ನಿಂತುಕೊಂಡಿದೆ, ಜೊತೆಗೆ ಮನೆಯೊಳಗೆ ನಿಂತ್ಕೊಂಡಂತಹ ಪ್ರಮಾಣದ ನೀರನ್ನು ನೋಡ್ತಾ ಇದ್ದೀವಿ. ಹೇಗ್ ಜೀವನ ಮಾಡಿದ್ದಾರೆ ಗೊತ್ತಿಲ್ಲ. ನಿನ್ನೆ ರಾತ್ರಿಯಿಂದ ಈ ಭಾಗದ ಜನ ನಾಗವಾರದ ಪರಿಸ್ಥಿತಿ ನೋಡ್ತಾ ಇದ್ವಿ. ಅನೇಕ ಈ ಅಪಾರ್ಟ್ಮೆಂಟ್ಗಳು ಮುಳುಗಡೆ ಆಗಿರೋದನ್ನ ಗಮನಿಸ್ತಾ ಇದ್ವಿ. ಈ ಚಿಕ್ಕ ಪುಟ್ಟ ಮನೆಗಳ ಪರಿಸ್ಥಿತಿಯನ್ನಂತೂ ಹೇಳೋದೇ ಬೇಡ, ಆ ರೀತಿಯಾಗಿದೆ. ಇದು ಮೇನ್ ರೋಡ್ ಅಲ್ಲಿ ವೆಹಿಕಲ್ ಓಡಾಡೋದನ್ನ ನೋಡಬಹುದು. ಇದರಲ್ಲಿ ತಗ್ಗು ಗುಂಡಿಗಳ ರಾಜ್ಯಭಾರ ಬೇರೆ. 2 ವೀಲರ್ ತೆಗೆದುಕೊಂಡು ಹೋಗೋದಂತೂ ದುಸ್ಥಿರವಾದಂತಹ ಪರಿಸ್ಥಿತಿ. ಯಾವ ತಗ್ಗು ಗುಂಡಿಗಳು ಯಾವ ಪ್ರಮಾಣದಲ್ಲಿದೆ, ಯಾವಾಗ ಎಲ್ಲಿ ಮುಗಿಸ್ಕೊಂಡು ಬೀಳ್ತೀವಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಹೆದರ್ಕೊಂಡೇ ಓಡಾಡುವಂಥ ಪರಿಸ್ಥಿತಿ ಈ ಭಾಗದಲ್ಲೂ ಕೂಡ ನಿರ್ಮಾಣ ಆಗಿದೆ. ನೋಡಿ ಎಲ್ಲ ಏರಿಯಾದ್ದು ಕೂಡ ಇದೇ ಪರಿಸ್ಥಿತಿ. ಈಗ ಸಿಎಂ ಮತ್ತು DCM ಅವರಿಗೆ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಲಾಗಿದೆ BBMP ಅಧಿಕಾರಿಗಳಿಂದ. ಯಾವ ಏರಿಯಾಗಳಲ್ಲಿ ದೊಡ್ಡ ಪ್ರಮಾಣದ ಹಾನಿಯಾಗಿದೆ ಅಲ್ಲಿ ಹೋಗಬೇಕು ಅಂತ. ಬಟ್ ಆಲ್ಮೋಸ್ಟ್ ಎಲ್ಲ ಏರಿಯಾದ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಇನ್ನು ಯಲಹಂಕದ ಪರಿಸ್ಥಿತಿ ನೋಡ್ತಾ ಇದ್ವಿ. ಶಾಸಕ ವಿಶ್ವನಾಥ್ ಅವರು, ಇವರು ಕೂಡ ಇನ್ನೂ ಸ್ಪಾಟ್ಗೆ ಬಂದಿಲ್ಲ ಅನ್ನುವಂತಹ ಆರೋಪ ಇದೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಲಹಂಕದ ಸ್ಥಿತಿ ಕೂಡ ಬೇರೆ ಆಗಿಲ್ಲ, ಅಲ್ಲಿ ಕೂಡ ಇದೇ ರೀತಿಯಾಗಿ ಅನೇಕ ಭಾಗಗಳಲ್ಲಿ ಈ ಯಲಹಂಕದ ಕಡೆ ಈ ವೈಟ್ ಟ್ಯಾಪಿಂಗ್ ಕಾಮಗಾರಿ, ಕೇಬಲ್ ಕಾಮಗಾರಿ ನಡೀತಾ ಇರೋದು ಆ ದೃಶ್ಯಗಳಲ್ಲಿ ಗಮನಿಸಬಹುದು ನೀವು.
ಸೊ ಸಹಜವಾಗಿ ನೀರು ಹರಿದು ಹೋಗೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ದೊಡ್ಡ ಪ್ರಮಾಣದ ನೀರು ನಿಂತ್ಕೊಂಡಿದೆ. ಕೇಂದ್ರೀಯ ವಿಹಾರ ಆಗಿರಬಹುದು, ಅನೇಕ ಅಪಾರ್ಟ್ಮೆಂಟ್ಗಳಾಗಿರಬಹುದು. ಇನ್ನು ಶಾಂತಿನಗರ ಹ್ಯಾರಿಸ್ ಪ್ರತಿನಿಧಿಸುವಂತಹ ಕ್ಷೇತ್ರ, ಅಲ್ಲಿ ಕೂಡ ಸೇಮ್ ಸ್ಥಿತಿಯನ್ನು ಗಮನಿಸಬಹುದು. ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅಂತ. ಮನೆಗಳು ನೀರು ಪಾಲು, ಸರ್ಕಾರಿ ಕಟ್ಟಡಗಳು ನೀರು ಪಾಲು ಆದಂತಹ ಸ್ಥಿತಿಯಲ್ಲಿ ಸಿಗ್ತಾ ಇದೆ. ಶಾಂತಿನಗರದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ವಿ. ಜನ ನೀರನ್ನ ಹೊರಗೆ ಹಾಕ್ತಾ ಇದ್ದಾರೆ. ಇದು ಈಗಿಂದಲ್ಲ, ನೆನ್ನೆ ರಾತ್ರಿಯಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಶಾಂತಿನಗರದಲ್ಲಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆಗಿರುವಂತಹ ಅವಂತರಗಳಿಗೆ ಸಂಬಂಧಪಟ್ಟಂಗೆ DCM DK ಶಿವಕುಮಾರ್ ಮಾತನಾಡಿದ್ದಾರೆ ನೋಡಿ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಟಿರೋ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ್ಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಮಾತಾಡಿದ್ದೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಬಿಡಬೇಕು ಅಂತೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಮಳೆಯ ಅವಾಂತರಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು? ಗ್ರೇಟರ್ ಬೆಂಗಳೂರು ಅಲ್ಲ, ಇವತ್ತು ವಾಟರ್ ಬೆಂಗಳೂರು ಆಗಿದೆ. ಇವತ್ತು ಸ್ವಲ್ಪ ಮಳೆ ಆದ್ರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗೋಗ್ತಕ್ಕಂತ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಬ್ರ್ಯಾಂಡ್ ಬೆಂಗಳೂರು ನಾಳೆ ಬೆಳಗ್ಗೆ ಒಳಗಡೆ ಮಾಡಕ್ಕಾಗಲ್ಲ. ಅದಕ್ಕೆ DK ಶಿವಕುಮಾರ್ ಅವರೇ ಉಸ್ತುವಾರಿ ಸಚಿವರಿದ್ದಾರೆ. ಅದಕ್ಕೆ ಹಣ ರಿಲೀಸ್ ಮಾಡ್ತಾ ಇದ್ದಾರೆ. ಟನಲ್ ಆಗ್ತಾ ಇದೆ, ಫ್ಲೈಓವರ್ ಆಗ್ತಾ ಇದೆ. ಕಾಮಗಾರಿ ನಡೆಯೋದಕ್ಕೆ ಸ್ವಲ್ಪ ದಿನ ಆಗುತ್ತೆ. ಅದೆಲ್ಲ ಓಪನ್ ಆದ್ಮೇಲೆ ಬ್ರ್ಯಾಂಡ್ ಬೆಂಗಳೂರು ಆಗಿ ಕಾಣುತ್ತೆ.